ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅವಮಾನಕ್ಕೆ ಬದಲಾಗಿ ಮೇಲು. ಅದಕ್ಕೆ ಆಧಾರವಾಗಿ 2 ಸಾಮುವೇಲನ ಗ್ರಂಥ 16ನೇ ಅಧ್ಯಾಯ 12ನೇ ವಚನ. ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸು. ಈಗ ಓದಿದಂಥ ಮಾತುಗಳು ದಾವೀದನು ಆಡಿದ ಮಾತುಗಳು. ಶಿಮ್ಮಿ ಎಂಬಂಥ ವ್ಯಕ್ತಿ ದಾವೀದನನ್ನು ಹಿಡಿದು ಬಾಯಿಗೆ ಬಂದಂತೆ ಬೈದಾಗ ದಾವೀದನು ದೀನತೆಯಿಂದ ಆಡಿದ ಮಾತುಗಳಿವು. ಅವಮಾನವನ್ನು ಸಹಿಸಿಕೊಳ್ಳುವ ಕೃಪೆಯನ್ನು ದೇವರೇ ನನಗೆ ದಯಪಾಲಿಸು ಎಂಬುದಾಗಿ ಆತನು ದೇವರನ್ನು ಸ್ತೋತ್ರ ದೃಷ್ಟಿಸಿದ. ಅದು ಮಾತ್ರವಲ್ಲ, ದೇವರು ಈ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತಾನೆಂಬುದಾಗಿ ಅವನು ತಿಳಿದುಕೊಂಡ. ಅವನ ಜೀವಿತದಲ್ಲಿ ಎಲ್ಲೆಲ್ಲಿ ಮಾನ ಮರ್ಯಾದೆಗಳನ್ನು ಕಳೆದುಕೊಂಡನೋ ತಿರುಗಿ ದೇವರು ಸ್ತೋತ್ರ ದಾವೀದನನ್ನು ಅರಸನಾಗಿ ಅಭಿಷೇಕಿಸಿ ಅವನಿಗೆ ಒಂದು ಸನ್ಮಾನವನ್ನು, ಒಂದು ಮೇಲನ್ನು ಕೊಟ್ಟರು. ಆದರೆ ಶಿಮ್ಮಿಯ ಗತಿ ಏನಾಯಿತೆಂಬುದಾಗಿ ನೋಡುವುದಾದರೆ ಅವಮಾನದಿಂದ ಅವನು ತಲೆಬಾಗಿಸಿಕೊಂಡನು, ಅವನ ಜೀವಿತವನ್ನು ನಷ್ಟಪಡಿಸಿಕೊಂಡನು. ನೋಡ್ರಿ, ಆದರೆ ದಾವೀದನನ್ನು ದೇವರು ಮಾನಿಸಿ ಶತ್ರುಗಳಿಂದ ತಪ್ಪಿಸಿ ಮೇಲುಗಳಿಂದ ಅವನನ್ನು ತೃಪ್ತಿಗೊಳಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಅವಮಾನಕ್ಕೆ ಬದಲಾಗಿ ದೇವರು ಸನ್ಮಾನವನ್ನು ಕೊಡುವ ದೇವರಾಗಿದ್ದಾರೆ. ಅವಮಾನಕ್ಕೆ ಬದಲಾಗಿ ನಿಮಗೆ ಮೇಲನ್ನು ದೇವರು ಕೊಡುವರು. ಒಂದು ಸಾರಿ ಒಬ್ಬ ದಂಪತಿಗಳಿದ್ದರು. ಅವರು ದೇವರ ಮೇಲೆ ಭಯಭಕ್ತಿಯಿಂದ ಜೀವಿಸುತ್ತಾ ಇದ್ದರು. ಆದರೆ ಅವಾಗವಾಗ ಅವರಿಗೆ ಕೊರತೆಗಳು ಉಂಟಾಗುತ್ತಾ ಇದ್ದವು. ಅವರ ಬಂಧುಗಳು ಅವರನ್ನು ನೋಡಿ ಸ್ತೋತ್ರ ಅವರನ್ನು ಹೀಯಾಳಿಸಿ ಮಾತನಾಡುತ್ತಾ ಇದ್ದರು, ಪರಿಹಾಸ್ಯ ಮಾಡುತ್ತಾ ಇದ್ದರು. ಆದರೆ ಆ ಅವಮಾನಗಳನ್ನು ನೋಡದೆ ಅವರು ದೇವರ ಕಡೆಗೆ ನೋಡಿ, ಸ್ವಾಮಿ ನಿನ್ನನ್ನು ನಂಬಿದ್ದೇವೆ, ಇವರು ಎಷ್ಟು ದೂಷಿಸಿದರು, ಅವಮಾನ ಪಡಿಸಿದರು, ನಾವು ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನೇ ಆತುಕೊಳ್ಳುತ್ತೇವೆ ಎಂಬುದಾಗಿ ಹೇಳುತ್ತಿದ್ದರು. ದೇವರು ಅವರ ನಂಬಿಕೆಯನ್ನು ನೋಡಿ ಸ್ತೋತ್ರ ಅವರ ಜೀವಿತದಲ್ಲಿ ಅವರ ಕೊರತೆಗಳನ್ನು ನೀಗಿಸಿ, ಬಡತನವನ್ನು ನೀಗಿಸಿ, ದಾರಿದ್ರ್ಯವನ್ನು ನೀಗಿಸಿ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿದರು. ಎಲ್ಲ ಮೇಲುಗಳನ್ನು ದೇವರು ಅವರಿಗೆ ದಯಪಾಲಿಸಿದರು. ಯಾರ್ಯಾರು ಅವರನ್ನು ಹೀಯಾಳಿಸಿದ್ದರೋ ಅವರೇ ನಾಚಿಕೊಂಡು ಹೋಗುವಂತೆ ದೇವರು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ದೇವರಿಗೆ ಭಯಪಟ್ಟು ಜೀವಿಸುವಾಗ ಅಪಹಾಸ್ಯ ಅವಮಾನವನ್ನು ಅನುಭವಿಸಬಹುದು. ಆದರೆ ಕರ್ತನನ್ನು ಆತುಕೊಂಡು ಜೀವಿಸುವಾಗ ದೇವರು ನಮ್ಮನ್ನು ಬಿಟ್ಟು ಬಿಡದೆ ಎಲ್ಲಿ ಅವಮಾನವಾಗಿದೆಯೋ ಅದೇ ಸ್ಥಳದಲ್ಲಿ ತಲೆ ಎತ್ತಿ ನಡೆಯುವಂತೆ ಸನ್ಮಾನವನ್ನು ಕೊಡುತ್ತಾರೆ. ಅವಮಾನಕ್ಕೆ ಬದಲಾಗಿ ಸನ್ಮಾನವನ್ನು ಕೊಟ್ಟು ಸ್ತೋತ್ರ ಮೇಲನ್ನು ಕೊಟ್ಟು ದೇವರು ನಮ್ಮನ್ನು ನಡೆಸುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ಅವಮಾನಕ್ಕೆ ಬದಲಾಗಿ ಮೇಲನ್ನು ಮಾಡುವ ದೇವರು, ಅವಮಾನಕ್ಕೆ ಬದಲಾಗಿ ಸನ್ಮಾನ ಕೊಡುವ ದೇವರು. ನೀವು ದೇವರನ್ನ ನಂಬಿರಬಹುದು, ಅದರ ನಿಮಿತ್ತವಾಗಿ ಬಂಧು ಮಿತ್ರಾದಿಗಳು, ಊರಿನ ಜನ ಹೀಯಾಳಿಸುತ್ತಾ ಇರಬಹುದು, ಪರಿಹಾಸ್ಯ ಮಾಡುತ್ತಾ ಇರಬಹುದು. ಸೋತು ಹೋಗಬೇಡ್ರಿ. ಆ ಅವಮಾನಗಳ ಮಧ್ಯದಲ್ಲಿ ದೇವರು ನಿಮಗೆ ಒಂದು ಸನ್ಮಾನವನ್ನು ಕೊಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಆವರ್ತಿ ಸ್ವಾಮಿ ಅನೇಕ ವಿಷಯಗಳಲ್ಲಿ ನಾವು ಅವಮಾನ ಪಟ್ಟದ್ದುಂಟು. ದೇವರೇ, ಅವಮಾನಕ್ಕೆ ಬದಲಾಗಿ ಸನ್ಮಾನ ಕೊಡ್ತೀನೆಂಬುದಾಗಿ ಹೇಳಿದ್ದೀರಾ. ಅವಮಾನಕ್ಕೆ ಬದಲಾಗಿ ಮೇಲನ್ನು ಕೊಡುವ ದೇವರು ನೀವು. ಅಪ್ಪ, ಈ ವಿಡಿಯೋನ ವಾಚ್ ಮಾಡ್ತಾ ಇರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾರಾದರೂ ಇದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವುದಾದರೆ ಅವರ ಸಂಗತಿಗಳು ಬದಲಾಗಲಿ, ಅವರ ಜೀವಿತದಲ್ಲಿ ಒಂದು ಸನ್ಮಾನ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಅವಮಾನದಲ್ಲಿ ಹೋಗುತ್ತಾ ಇದ್ದೀರಾ, ಅಪಹಾಸ್ಯದಲ್ಲಿ ಹೋಗುತ್ತಾ ಇದ್ದೀರಾ, ನಿಂದೆಗೊಳಗಾಗಿ ಹೋಗುತ್ತಾ ಇದ್ದೀರಾ, ಸೋತು ಹೋಗಬೇಡ್ರಿ. ದೇವರು ನಿಮ್ಮನ್ನು ಮಾನಿಸಲಿಕ್ಕಿದ್ದಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ
ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.